ಎಲ್ಲರಿಗೂ ನಮಸ್ಕಾರ. ಸಿರೀಸ್ ಕಿಚನ್ಗೆ ಸ್ವಾಗತ. ಡೈಲಿ ಈವ್ನಿಂಗ್ ಟೈಮ್ ಮಳೆ ಬರ್ತಾನೆ ಇದೆ. ಮಳೆ ಬರುವಾಗ ಏನಾದರೂ ಬಿಸಿ ಬಿಸಿ ತಿನ್ಬೇಕನ್ಸುತ್ತೆ. ಆಗ ಈ ರೀತಿ ಸ್ಯಾಂಡ್ವಿಚ್ನ ಒಮ್ಮೆ ಟ್ರೈ ಮಾಡಿ. ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಈ ರೆಸಿಪಿನ ಮಾಡ್ಕೊಬೋದು. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ. ಎಣ್ಣೆ ಕಾದಾದ್ಮೇಲೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊತಾ ಇದ್ದೀನಿ. ಈರುಳ್ಳಿನ ಮೆತ್ತಗಾಗೋವರೆಗೂ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 3-4 ನಿಮಿಷ ಈರುಳ್ಳಿನ ನೋಡಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆದಷ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಈಗ ಉದ್ದವಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್, ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ನ ಹಾಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಟೊಮೆಟೊನು ಸಹ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ. ಸ್ಯಾಂಡ್ವಿಚ್ಗೆ ಸ್ವಲ್ಪ ತರಕಾರಿ ಎಲ್ಲ ಕ್ರಂಚಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. 2 to 3 ಮಿನಿಟ್ಸ್ ಫ್ರೈ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡ್ತೀನಿ. ಒಂದು 10 ಸೆಕೆಂಡ್ ಲಿಡ್ನ ಕ್ಲೋಸ್ ಮಾಡಿಕೊಂಡ್ರೆ ಸಾಕು. ತರಕಾರಿ ಎಲ್ಲ ಸ್ಟೀಮಲ್ಲಿ ಸ್ವಲ್ಪ ಹೊತ್ತು ಬೆಂದಿರುತ್ತೆ. ಈಗ ಈ ರೀತಿ ಕ್ರಂಚಿಯಾಗಿರೋ ತರಕಾರಿಗೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕೊತಾ ಇದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲನ ಹಾಕೊತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ತರಕಾರಿನ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೀವಿ, ಸೊ ಅದಕ್ಕೆ ಉಪ್ಪಾಕೋ ಅವಶ್ಯಕತೆ ಇಲ್ಲ. ಈ ಮಸಾಲೆ ಪುಡಿನ ತರಕಾರಿಲಿ ಚೆನ್ನಾಗಿ ಹೊಂದೋ ರೀತಿ ಫ್ರೈ ಮಾಡ್ಕೊಳ್ಳೋಣ. ಸಿಮ್ಮಲ್ಲಿ 3-4 ನಿಮಿಷನಾದರೂ ನೋಡಿ ಫ್ರೈ ಮಾಡ್ಕೊಬೇಕು. ಕೆಲವು ಮಕ್ಕಳು ತರಕಾರಿನೇ ಇಷ್ಟಪಡಲ್ಲ, ಬಟ್ ಈ ರೀತಿ ಸ್ಯಾಂಡ್ವಿಚಲ್ಲಿ ಸೇರಿಸ್ಕೊಡೋದ್ರಿಂದ ಮಕ್ಕಳೂ ಸಹ ಇಷ್ಟಪಟ್ಟು ಈ ಸ್ಯಾಂಡ್ವಿಚ್ನ ತಿಂತಾರೆ. ಒಂದು 5 ಸೆಕೆಂಡ್ ಹಾಗೆ ಸ್ಟೀಮ್ ಮಾಡ್ಕೊತೀನಿ. ಮತ್ತು ಈಗ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸಹ ತರಕಾರಿಗೆ ಹೊಂದೋ ರೀತಿ ಫ್ರೈ ಮಾಡ್ಕೊಳ್ಳೋಣ. ಸ್ಯಾಂಡ್ವಿಚ್ ಒಳಗಡೆ ಹಾಕೋ ಫಿಲ್ಲಿಂಗ್ ರೆಡಿಯಾಗಿದೆ. ಈಗ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಒಂದು ತವೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಬೇಡ ಅಂದರೆ ತುಪ್ಪನೇ ಹಾಕ್ಕೊಬೋದು. ಈ ರೀತಿ ಮಾಡೋದ್ರಿಂದ ಬೆಣ್ಣೆ ಎಲ್ಲ ಸೈಡು ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಈಗ ಬ್ರೆಡ್ ಮೇಲೇನೂ ಸಹ ಬೆಣ್ಣೆನ ಹಾಕ್ಕೊಂಡು 2 ಸೈಡು ಬ್ರೆಡ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನಾನು 2 ಸೈಡ್ ಕೂಡ ಬ್ರೆಡ್ನ ಜಾಸ್ತಿ ರೋಸ್ಟ್ ಮಾಡಿಲ್ಲ, ಸ್ವಲ್ಪನೇ ರೋಸ್ಟ್ ಮಾಡ್ಕೊಂಡಿರೋದು. ರೋಸ್ಟ್ ಆಗಿರೋ ಬ್ರೆಡ್ಗೆ ಈಗ ತರಕಾರಿ ಫಿಲ್ಲಿಂಗ್ಸ್ನ ಹಾಕ್ಕೊತಾ ಇದ್ದೀನಿ. ಬ್ರೆಡ್ ಸ್ಯಾಂಡ್ವಿಚ್ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ. ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಯಾಂಡ್ವಿಚ್ ರೆಡಿಯಾಗಿದೆ. ಥ್ಯಾಂಕ್ ಯು.